ಶಾಲೆ ಶಿಕ್ಷಣ ಇಲಾಖೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 6ನೇ ತರಗತಿ ಸಮಗ್ರ ಶಿಕ್ಷಣ ಕರ್ನಾಟಕ ರಾಜ್ಯ ಯೋಜನೆ ನಿರ್ದೇಶಕ ಹೊಸ ಸಾಮಾಜಿಕ ಚಾರಿಕೆ ಪೂರಕ. ಇನ್ನೇನು ಸ್ವತ್ತು 3 ತಿಂಗಳಾತಪ್ಪ. ನಿಮಗೆ ಅಡಿಗೆ ಮಾಡ್ಯಾಕರ ಯಾರು? ನಿನ್ನ ಮಗಳಿಗೆ ನಿನ್ನೊಂದು ಮದುವೆ ಮಾಡ್ಕೊಂಡು ಸಂಸಾರ ಮಾಡಿ ಪುಣ್ಯ ಬರ್ತು ಕೈ ಮುಗಿತ್ನಪ್ಪ ಮದುವೆ ಮಾಡ್ಕ. ನೀನು ಏಯ್ ಕತ್ರಂಡೆ ಹೊಲಕ್ ಹೋಗಿ ಕಟ್ಟಿಗೆ ತಗಮ್ಮ ಅಂತಂದ್ರ ಇಲ್ಲಿ ಆಡ್ಕೊಂತ ಕುಂತಿದ್ದೆ. ನೀನು ನಿಮ್ಮ ಅಪ್ಪ ಮಾಡ್ತಾನೆ ನನ್ ಕೆಲಸ ಮಸಿ ಆಡ್ತಾಳೆ ಯಾವಾಗ ನೋಡ್ರಿ. ಎಲ್ಲಿಗೆ ಹೋಗ್ಯಾಳಪ್ಪ ನಿನ್ ಸಸಿ? ಎಲ್ಲಿಗೆ ಹೋಗ್ಯಾಳನಪ್ಪ? ಏನು ಸೊಸೈಟಿಗೆ ಹೋಗ್ಯಾಳ, ಏನು ಹೊಲಕ್ಕೆ ಹೋಗ್ಯಾಳ? ಕೇಳಂಗಿಲ್ಲ. ಸಾರ್ ಬೇಡ ತಡಿ, ಖಾರ ಪುಡಿ ಹಾಕ್ನು ಹೊಟ್ಟಿ ಉರ್ಕೊಂಡ್ ಸಾಯ್ಲಿ. ಚಿನ್ನ ಕೋಳ ಯಾವಾಗ ನೋಡ್ರು ಒಂದರ ದಗದ ಮಾಡೋ ಚಿನ್ನಕ್ ಒಂದೇ ಬರ್ತಿದ್ಯಾ? ಮಾಡ್ತೆ ಚಿನ್ನಕ್ ಹೋಗ್ತಿದ್ಯಾ? ಮೊಮ್ಮಗಳ ಯಾಕೆ ಬಿಡ್ತೀಯ? ಮಂದಿ ತಾಯದ ಮಗಳ ನೀನು. ತಾಯಿ ಅಂದ್ರೆ ನೀನ, ಅಮ್ಮ ಅಂದ್ರೆ ನೀನ. ಕುಡಿಲಿ ಅವಳು. ಅವ ನೀರು ಕುಡ್ದು ಹೊಟ್ಟೆನೇ ಇದು ಹೋಗ್ಲಿ ಅವಳು. ಕುಡಿ. ಯಾ ಸಾಲಿಗೆ ಹೋಗ್ತೀನಿ? ಬದುಕ್ ಮಾಡಂದ್ರೆ ಶಾಲಿಗೆ ಹೋಗ್ತೀನಿ. ನೀನು ಹೋದೆ ಶಾಲಿಗೆ ಹೋಗ್ತಾ ಓದ್ತೆ ಶಾಲಿಗೆ ಹೋಗ್ತೆ. ಶಾಲಿಗೆ ಇನ್ನೊಂದ್ಸಲ ಹೋಗ್ತೆ ಶಾಲಿಗೆ ಹೋಗ್ತೆ ಹೋಗ್ತೆ ಹೋಗ್ತೆ. ಶಾಲಿಗೆ ಹೋಗ್ತಿ? ನನಗೆ ನಮ್ಮ ಮಕ್ಕಳಿಗೆ ಇಷ್ಟು ಟಾರ್ಚರ್ ಕೊಡ್ತಾರ ಅಂದ್ರೆ ನೀನ್ ಇರೋದ್ ಬೇಡಮ್ಮ. ನಿಮ್ಮ ಮನೆಗೆ ನೀವು ಹೋಗ್ಬಿಡು. ಇಲ್ಲಮ್ಮ ಅಂದೇ ತಪ್ಪು. ಚೆನ್ನಾಗಿ ನೋಡ್ಕೊಂತಾಳೆ. ಇಬ್ಬರನ್ನಂತ ಕರ್ಕೊಂಬಂದ್ರೆ ಮಾಡ್ಕೊಂಬಂದ್ರೆ ಹುಡಿ ಯಾದ ಇಲ್ಲೇ ಹೊಂದಿತ್ತದಪ್ಪ. ಯಾರ ಇದು ಹಂಡಿದ್ದಲ್ಲ ಹುಡುಗಿ?
ಮಾವ ಸಾಕ್ ಬಿಡು. ನೋಡಿ ಹಿಂಗ ಮಾಡಿದ್ರೆ ನಾ ಚೀರ್ ಬಿಡ್ತೀನಿ ನೋಡು. ಬಿಡು ಬಿಡು. ಪ್ರೀತಿ ಮಾಡಕ್ಕಾಗಂದ್ರೆ ಯಾಕೆ ಹಿಂಗೆ ಮಾಡ್ತಿಲ್ಲ ಸುಂದ್ರಿ? ಮನೆಗೆ ಅಪ್ಪದನ ಮನೆ ಆಳಿರ್ತಾರಲ್ಲಿ. ಒಂದು ಕೆಲಸ ಮಾಡು, ಒಯ್ಕಂದ್ಬಿಡು. ಊರ ಮಂದಿ ಕೇಳಿ ಏನೋ ಪ್ರೀತಿ ಮಾಡ್ಕೊಂಡು ಕರ್ಕೊಂಬಂದ್ರೆ ಬ್ಯಾಡ ಬೇಡ ತಲೆಕ್ಕೆ ಸೋಗ್ಲಾಡಿ. ನೋಡ್ ಸುಂದ್ರಿ, ನಾನು ಬ್ಯಾರೆ ಹುಡುರ್ತಾರಲ್ಲ ಯೂಸ್ ಮಾಡಿ ಬಿಡಾಕ ನೀ ಶಾಣೆ ಹಾಕಿದಲ್ಲ. ಏ ಮಾವ, ನಾವಿಬ್ರು ಪ್ರೀತಿ ಮಾಡೋದು ಸಣ್ಣ ಹುಡುಗರಿಗೆ ಮತ್ತ ಇಡೀ ಊರಾನ್ ಮಂದಿಗೆ ಅಷ್ಟ ಯಾಕ, ಇಡೀ ಉತ್ತರ ಕರ್ನಾಟಕಕ್ಕ ಗೊತ್ತೈತಿ. ಇದೇನ್ ಹೊಸದೇನ? ಗೊತ್ತ ಮಾಡ. ಲಗ್ನಕ್ಕಿಂತ ಮುಂಚೆ ಇದೆಲ್ಲ ಯಾರಿಗೆ ಗೊತ್ತಾಗ್ಬಾರ್ದು ಇಲ್ಲಿ ಕರ್ಕೊಂಬಂದಿಲ್ಲ ಸುಂದ್ರಿ. ಅರ್ಥ ಮಾಡ್ಕೋ ಬಾಬಾ. ಗೊತ್ತಾಗತ್ತ ಮನೆ ಬಾ, ಕೆಲಸ ಬಾಕ್ಸ್ ಅದಾವು. ಆಯ್ತು ಬಾ ಹೋಗೋಣ. ಬಾರಿಲ್ಲ ಸುಂದ್ರಿ, ಇವೆಲ್ಲ ಬೇಡ, ಕಡಿಮೆ ಬಾ. ನಾನು ಫಸ್ಟ್ ನೈಟ್ ಈಗ ಮದುವೆ ಅಂತ ಊರ ಮಂದಿ ಗೊತ್ತಾಗ್ತಿಲ್ಲ. ಗುಂಡಿ ಆಗ್ತದೆ. ಹೊಟ್ಟೆ ತುಂಬ ಹಸಿವಾಗೈತಿ. ನನ್ನ ಕಡೆ ನೋಡಿದ್ರೆ ದುಡ್ಡೇ ಇಲ್ಲ. ದೇವರೇ ದಾರಿ ತೋರಿಸ್ಲಿ. ನಿಮ್ಮ ಅಂಗಡಿಯಲ್ಲಿ ಏನಾದರೂ ಕೆಲಸ ಇದ್ರೆ ಕೊಡ್ತೀರಾ? ಏಮ್ಮ ಏನಾದರೂ ಕೆಲಸ ಇದ್ರೆ ಕೊಡ್ತೀರಾ? ಇಲ್ಲಮ್ಮ, ಇಲ್ಲೇ ಹೆಣ್ಮಕ್ಳಿಗೆ ಕೆಲಸ ಕೊಡಲ್ಲ. ಶಾಲೆ ಹುಡ್ರಲ್ಲ ನೀವು, ಕೆಲಸ ಕೊಡಲ್ಲ. ಏನೋ ಊಟ ಗೀಟ ಮಾಡ್ಕೊಂಡು ಹೋಗ್ರಿ. ಬಸ್ತೀರಿ ಅವು ಬರ್ತೀವ. ಎಷ್ಟಾಯ್ತು? ನಿಮ್ದು ರೀ ಹಾಂ, ಒಂದು 500 ರೂಪಾಯಿ ಐತ್ರಿ. ಬರ್ತದೆ. ಅಣ್ಣ, ನಿಮ್ಮ ಅಂಗಡಿ ಏನಾದರೂ ಕೆಲಸ ಇದ್ರೆ ಕೊಡ್ತೀರಾ? ಅವಿ ಕೆಲಸ ಇಲ್ಲಮ್ಮ. ಅವಿ ಸಣ್ಣ ವಯಸ್ಸು, ಚಿಕ್ಕ ವಯಸ್ಸಿಗೆ 14 ವರ್ಷ ಮೇಲ್ಪಟ್ಟು ಹುಡುಗಿ ಕೆಲಸ ಇಲ್ಲ ಇಲ್ಲಿ. ಸರಿ ಆಯ್ತಾ. ಯಾರಕ್ಕಿ? ಅಕ್ಕಿ ಬಂದ್ಗಳನ್ನ ಹಂಗೆ ಕೊಡೋದವ? ಅವಳ ನಿಮ್ಮ ಮಾವ ಅದನ್ನಲ್ಲ, ಅವ್ರ ಚಡ್ಡಿ ದೋಸ್ತ ರಾಮಪ್ಪನ ಮಗಳ ಬೆಳಿಗ್ಗೆ ಬಂದ್ಲಲ್ಲ,
ಆಕಿನ ಕರ್ಕೊಂಬರಕ್ಕೆ ಮುಂಜಾನೆ ನಿನ್ನ ಬೈಕ ತಗೊಂಡೋಗ್ಯಾನ. ಏನ ಆ ಮಿಟಿಕ್ ಲಾಡಿನ ಕರ್ಕೊಂಬರಾಕ ನನ್ನ ಬೈಕ್ ತಗೊಂಡೋಗ್ಯಾನ ಅವ? ಹಾ ಮತ್ತ ಮುಂಜಾನೆ ಹೆಂಗ್ ಬಂದ್ರು ಗೊತ್ತಾವಿ ಅವ್ರು ನೋಡಕ್ಕೆ ಎರಡು ಕಣ್ಣ ಸಾಲದು. ನಮ್ಮ ಬಾಸ್ ಡಿ ಬಾಸ್ ತರ ಡಿಂಪಲ್ ಕ್ಯೂನ್ ರಚಿತಾರಾಮ್ ಬಂದಂಗ ನಮ್ಮ ಮನೆಗೆ ಬಂದ್ರ ಅನ್ಸ್ಬಿಡ್ತು. ಇದ್ರ ಮೇಲೆ ನಿಮ್ಮಿಷ್ಟ ಬೇಕಾ? ಪಕ್ಕ ನಿಮ್ಮ ಹುಡುಗ ಕೈ ಕೊಟ್ಟೋಕ ಬಾರಪ್ಪ, ನಮ್ಮ ಕೆಲಸ ಅದು, ನಾವು ಬರ್ತೇವೆ. ಯಪ್ಪ ಊಟ ಮಾಡ್ಕೊಂಬಂದ್ರೆ ಪೆಟ್ಟಾತ ಕೈ ಒಣಗೈತಲ್ಲ, ನೀರಕ್ ಬಾ, ಅದು ಚರಿಗಿಲೈತಿಲಿ. ಹಾ ತಗೋ. ಆಮ್ಯಾಕ ಹೋಗ್ಬೇಕೆ ಪೆಟ್ಟಾಗ ಸಿಗ ಹೋಗೋಣ. ಯಪ್ಪ ಬಂದಪ್ಪ ಭದ್ರಕಾಳಿ. ಸರಿ ನೀನು ಹೋಗಿ ಹೋಗ, ಅವಳ ಜೊತೆ ಹೋಗು. ನೋಡಿದ್ದರು ಸುಳ್ಳಾಗಬಹುದು, ಕೇಳಿದ್ದರು ಸುಳ್ಳಾಗಬಹುದು. ಹಲೋ ಭೂಮಿಕಾ, ಇಲ್ಲಿ ಕೇಳಿಲ್ಲ ಒಂದು ಮಾತು. ಇಲ್ಲಿ ನಾವಿಬ್ರು ಕಾಲೇಜ್ ಫ್ರೆಂಡ್ ಅಂತ ನಪ್ಪಗ್ ಬಿಟ್ರ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನಾವೊಂದು ದಾರಿ ಹೇಳ್ತೀನಿ, ಈ ಕಡೆ ಹೊಲ್ದಾಗಿದ್ದ ಬಂದ್ಬಿಡು. ಅಲ್ಲಿ ನಮ್ಮ ಅತ್ತೆ ಮಗಳ ಇರ್ತಾಳ, ಅವಳಿಗೆ ಗೊತ್ತಾಗ್ಬಾರ್ದು. ಗೊತ್ತಾದ್ರ ಅವಳು ಮೊದ್ಲ ಮಾನ್ಸಿಕದಲ್ಲ. ಪಟ್ನ ಬಾ, ಜಲ್ದಿ ಬಾ. ಹುಷಾರ್ ಬಾ, ಪಟ್ನ ಬಾ, ಜಲ್ದಿ ಬಾ. ಏಯ್ ಊಟಕ್ಕೆ ಬರ ಮನೆಗೆ, ಗೊತ್ತಾತ? ಆಯ್ತು ಕೂಡ ಊಟಕ್ಕೆ ಹೋಗಿ ಬರ್ತೀವಿ. ಏನೋ ಸಪ್ಳಾತಲ್ಲ ಇಲ್ಲಿ. ಎಲ್ಲ ಲವರ್ಸ್ ಹೊರಗೆ ಹೋಗಿ ಲವ್ ಮಾಡಿದ್ರ ನಾವೇನಿಲ್ಲ ನಮ್ಮ ಹೊಲ್ದ ಲವ್ ಮಾಡಕ್ ಕುಂತೀವಿ. ಅಲ್ಲೊಂದು ಜಾಗ ಐತಲ್ಲ, ಅದರಿಂದ ಹೋದ್ರೆ ನಾವಿಬ್ರು ಏನ್ ಬೇಕಾದ್ರೆ ಮಾಡ್ಬೋದು. ಏನ ಬೇವ್ರ ನನ್ ಯಾಕೆ ಇವಾಗ ಅಷ್ಟು ಮೀಟರ್ ಆಫ್ ಆಗೈತಿ ಇವಾಗ. ಮತ್ತೇನು ಸಪ್ಳಾತಲ್ಲ? ಏನಾಗ್ಲೇ? ಎತ್ತಿಗೆ ಮೇವಿಲ್ಲ, ಮೇವರ ಹಾಕಿ ಬರ್ತಿದ್ದ. ಕೆಲಸ ಮಾಡ. ಏನೋ ಗೊತ್ತಿಲ್ಲ, ಬಂದ್ ಒಂದಿನ ಆಗಿಲ್ಲ, ನಿನ್ಮೇಲೆ ಬಾಳ್ ಪ್ರೀತಿ ಆಗತೈತಿ. ನೀನು ನಂಗೆ ನನ್ನಷ್ಟ ಇಷ್ಟಪಡ್ತೀಯಲ್ಲ. ಇದಾ ಮಾತು ನಾ ನಿನಗೆ ಹೇಳ್ಬೇಕಾಯ್ತಲೆ, ಅಂತೂ ನೀನ್ ಹೇಳ್ಬಿಟ್ಟೆ ಅಲ್ಲ. ಥ್ಯಾಂಕ್ಸ್ ಲೇ ಭೂಮಿ, ನಾನು ನಿನ್ನಷ್ಟ ಬಹಳ ಪ್ರೀತಿ ಮಾಡ್ತೀನಿ.
ತಂಗಿಯಮ್ಮ ತಗೋ ಊಟ ಮಾಡಮ್ಮ. ಯಾಕಲೆ ಸುಂದ್ರಿ ನೀರಿ ಬಿಳಕ ಪರಿಸ್ಥಿತಿ ಸಾಯೋದು ನಿನ್ ಯಾಕೆ ಬಂತು? ಯಾಕಂತ ನಿನಗ್ ಗೊತ್ತಿಲ್ಲ? ನಾನ್ ನೀರಾಗ ಬಿದ್ದ ಸಾಯ ಕಾರಣ ನೀನ. ನಾನೇ ಮಾಡೀನಿ? ನಾನು ತಪ್ಪು ಮಾಡೀನಿ? ಏನ್ ಮಾಡಿಯಾ? ಸರಿ ನನ್ನ ಪ್ರೀತಿ ಮಾಡಿ ಈಗ ಯಾವಳ ನಡು ಬಂದಾಕಿ ಜೋಡಿ ಚಕ್ಕಂದ ಆಡಾಕತ್ತಿಯಲ್ಲ, ಅದನ್ನೆಲ್ಲ ನೋಡ್ಕೊಂಡು ನಾ ಸುಮ್ಮನೆ ಇರ್ಬೇಕ? ನೀನ ಸಿಕ್ಕಿಲ್ಲ ಅಂದ್ರೆ ನಾನು ಬದುಕಿ ಏನ್ ಮಾಡ್ಲಿ? ಅದಕ್ಕೆ ಸತ್ತೋಗ್ಬಿಡ್ಬೇಕಂತ ಹೋಗಿದ್ದೆ ಅಷ್ಟೇ. ಯಾಕ ನಿಮ್ಮಪ್ಪ ಅಂದ್ರೆ ನಮ್ಮ ಮಾವ ತಂದೆ ತಾಯಿ ಇಲ್ಲದ ಮಗಳಂತ ನೋಡು ಇಷ್ಟೇ ಇಷ್ಟು ಚಿಕ್ಕ ವಯಸ್ಸಿನಾಗಿದ್ದಾಗ ನನ್ ತಗೊಂಬಂದ್ ಸಾಕಿದಾರೆ. ಅಷ್ಟಲ್ಲ ನೀನು ನನ್ ಗಂಡ ಅಂತ ಅವತ್ತ ಹೇಳ್ಯಾರ. ನೀನು ನನ್ ಜೊತೆ ಹಂಗ ನಡ್ಕೊಂಡು ಈಗ ಇನ್ನು ಅವಳ ಜೊತೆನ ಹೋದ್ರ ನಾ ಹೆಂಗ ಬದುಕ್ಲಿ? ಖಾಲಿ ಬಿಡ್ತೀನಿ ಮಾವ. ನೀ ಹಿಂಗೆಲ್ಲ ಮಾತಾಡ್ಬೇಡ ಮಾವ, ನೀ ಚಲೋ ಇರ್ಬೇಕು. ಆಯ್ತು, ಜಲ್ದಿನ ಲಗುನ್ ಮದ್ವೆ ಆಗ ಚಂದ ಇರೋಣಂತ. ಲಗನ ಆಕೆ ನಮ್ಮ ಗೆಳತಿ. ನಾನು ಏನು ತಪ್ಪು ಮಾಡ್ರು ನಾನು ಕ್ಷಮಿಸ್ತೆ. ಇದೊಂದು ಸರಿ ಕ್ಷಮಿಸ್ಬಿಡು. ಏನೋ ಕಾಲ್ ಜಾರಿ ಬಿದ್ದ್ಬಿಟ್ಟಿರ್ಲಿ ಅಪ್ಪ. ಇರ್ಲಿ ಮಾವ, ನೀ ಕ್ಷಮೆ ಎಲ್ಲ ಕೇಳಬೇಡ. ಆಯ್ತು, ಇನ್ ಮುಂದರ ಚಲೋ ಇರ್ತೀಯಲ್ಲ. ಯಾಕಮ್ಮ ಇಷ್ಟು ಚಿಕ್ಕ ವಯಸ್ಸಿಗೆ ಮನೆ ಬಿಟ್ಟು ಬಂದಿಯಲ್ಲ ತಾಯಿ ನೀನು? ಮಲತಾಯಿ ಅಂದಮೇಲೆ 4 ಮಾತು ಬರುತ್ತೆ, 4 ಮಾತು ಹೋಗುತ್ತೆ.
ಅಷ್ಟು ಚಿಕ್ಕ ವಿಷಯಕ್ಕೆ ಮನೆ ಬಿಟ್ಟು ಬಂದ್ಬಿಡೋದ ನೀನು? ಹಂಗೆಲ್ಲ ಮನೆ ಬಿಟ್ಟು ಬರಬಾರ್ದು ಬಂಗಾರ ನೀನು. ನಾನು ಮನೆ ಬಿಟ್ಟು ಬಂದಿರೋದು ನಿಮಗೆ ಗೊತ್ತಾಯ್ತಮ್ಮ? ಹಾಗೆ ಅಮ್ಮ, ನನಗೆ ಎಲ್ಲ ಗೊತ್ತಾಗುತ್ತೆ. ಹೌದಾ ಅಮ್ಮ? ಹುಚ್ಚಿ ಅಳ್ತಾರನ್ನ, ನನಗೆಲ್ಲ ಗೊತ್ತು. ಹಾಂ, ನಿನಗೀಗ ಹೊಟ್ಟೆ ಹಸಿವಾಗೈತಿ, ನಾನು ನಿನಗೆ ಊಟ ಮಾಡಿಸ್ತೀನಿ, ಆಯಿತಾ? ಎದ್ದ ಅಳಬಾರ್ದು. ಪುಟ್ಟ, ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಚಿಂತೆನೆ ಮಾಡಂಗಿಲ್ಲ. ನಾಳೆಯಿಂದ ನಿನ್ನ ಜೀವನದಲ್ಲಿ ಬದುಕಿನ ಬೆಳಕಿನ ಬಾಗಿಲು ತೆಗೆಯುತ್ತಮ್ಮ. ಹೋಗ್ಬಾ ಪುಟ್ಟ, ಹೋಗು. ಅಮ್ಮ 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 ಎಲ್ಲಿಗೆ ಹೋದಿ ಅಮ್ಮ? ಅಮ್ಮ 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 ಬಿದ್ದೆ ಅಮ್ಮ. ಕಾಣಕ್ ಸೈಕಲ್ ಅಲ್ಲಿ ಕೂತ್ಕೊಂಡ್ಬಿಟ್ಟೆ. विनोदिनी नन्दिनुते गिरिवरविन्द शिरोदिनि वासिनि विष्णु विलासिनि चेष्णनुते भगवति हे शितिकण्ठ कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते नन्दिनि नन्दित मेदिनि विश्वविनोदिनि नन्दिनुते गिरिवरविन्द शिरोदिनि वासिनि विष्णु विलासिनि चेष्णनुते भगवति हे शितिकण्ठ कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते ನಂಗೆಲ್ಲ ಗೊತ್ತಾಯ್ತು. ನಿಮ್ಮ ಅತ್ತಿ ಮಗಳ ನಿಂಗ್ ಬಾಳ ಇಷ್ಟ ಪಡಾತಾಳ. ನಡು ನಾನ್ ಬರ್ಬಾರ್ದಿತ್ತಷ್ಟ. ಎನಿವೇಸ್ ಇಬ್ರು 100 ಕಾಲ ಚೆನ್ನಾಗಿರ್ರಿ, ನಂಗ ಅಷ್ಟೇ ಸಾಕು. ಬಾಯ್ ಕಂದ. ಅಲ್ಲ ಗುಡ್ ಬೈ.
ಏ ಹುಡುಗಿ, ಯಾರು ನೀನು? ನಿಂದ್ರಲ್ಲಿ. ಏ ಹುಡುಗಿ, ಯಾರು ನೀನು? ಇಲ್ಲೇನು ಮಾಡ್ತಾ ಇದೆಯಾ? ಇದು ಗೌಡ್ರ ಮನೆತನ. ನಿನ್ನಂತ ಕೀಳು ಜಾತಿಯಲ್ಲಿ ಬರಂಗಿಲ್ಲ. ಏ ಹುಡುಗಿ, ಯಾರು ನೀನು? ಇಲ್ಲೇನು ಮಾಡ್ತಿದೀಯ? ಯಾವ ಜಾತಿ ನಿಂದು? ಥೋ, ಹೋಗೋಗಿ ನಿನ್ನೆ ಮುಟ್ಬಿಟ್ನಲ್ಲ. ಫಸ್ಟ್ ಮನೆಗೆ ಹೋಗಿ ಜಳಕ ಮಾಡ್ಬೇಕು ನಾನು ಇವಾಗ. ಯಾವ ಜಾತಿ ಏನೋ ನೀನು? ಹೋಗೋಗಿ ನಿನ್ನೆ ಮುಟ್ಟುಬಿಟ್ಟೆ. ಇಲ್ಲಿಂದ ಹೋಗು, ಹೇಳ್ತಾ ಇದ್ದೀನಿ. ನಮ್ಮ ತಾತ ಮುತ್ತಾತನ ಕಾಲದಿಂದ ಇದುವರೆಗಾದ್ರೂ ಯಾವ ನನ್ನ ಮಗನು ಇಂಥ ಪವಿತ್ರವಾದ ಜಾಗದಾಗ ಜಾತಿ ಪದ ಅಂತ ಬಳಸಿಲ್ಲ. ಅಂದ್ರೆ ನೀನ್ ಇವತ್ತು ಜಾತಿ ಪದ ಅಂತ ಬಳಸಿಬಿಟ್ಟೆ. ಯಾವಾಗ್ಲೇ ನೀವು ಉದ್ಧಾರ ಆಗೋದು? ಪವಿತ್ರವಾದ ಪುಸ್ತಕ ಭಗವದ್ಗೀತಾ ಪೂರ್ತಿ ಅರ್ಥ ಮಾಡ್ಕೊಂಡು ಓದೋನು ಇದುವರೆಗಾದ್ರೂ ಜಾತಿ ಧರ್ಮ ಅಂತ ಬಡದಾಡಿಲ್ಲ. ಪವಿತ್ರವಾದ ಕುರಾನ್ ಪುಸ್ತಕ ಪೂರ್ತಿ ಅರ್ಥ ಮಾಡ್ಕೊಂಡು ಓದೋನು ಇದುವರೆಗಾದ್ರೂ ಜಾತಿ ಧರ್ಮ ಮತ ಅಂತ ಬಡದಾಡಿಲ್ಲ. ಪವಿತ್ರವಾದ ಪುಸ್ತಕ ಬೈಬಲ್ ಅರ್ಥ ಮಾಡ್ಕೊಂಡು ಓದೋನು ಇದುವರೆಗಾದ್ರೂ ಯಾರು ಕೂಡ ಜಾತಿ ಧರ್ಮ ಅಂತ ಬಡದಾಡಿಲ್ಲ. ನಿಮ್ಮಂತರ ಅವನಿಗೆ ಮಾತು ಕೇಳ್ಕೊಂಡು ತಲೆಯಾಗ ಜಾತಿ ಧರ್ಮ ಅಂತ ನೀವ ಬಳಸಕೊಂತೀರಿ. ನೋಡು, ಈ ಮನೆಯಾಗ ಶತಮಾನಗಳಿಂದ ನಮ್ಮ ತಾತ ಮುತ್ತಾತನವರು ಈ ಊರನ ಮಂದಿಗೆ ಪ್ರತಿಯೊಬ್ಬರನ್ನ ಒಳಗ್ ಕರ್ಕೊಂಡು ಹೊಟ್ಟೆ ತುಂಬೂಟ ಮಾಡಿಸಿ ಮನೆ ಕಳ್ಸ್ಯಾರ. ಬೀದಲ್ಲಿ ನಿಂತು ಯಾವರಿಗೂ ಮಾತಾಡ್ಸಿಲ್ಲ. ಬೇಷ್ ಬೇಷ್ ಇರ್ಲಿ, ಆಗ್ತಿರ್ತು. ಮುಂದೊಂದ್ಸರಿ ತಪ್ಪು ಮಾಡಬೇಡ. ಇದು ನಮ್ಮ ಭಾರತ ಸಂಸ್ಕೃತಿ. ಹೊಲ ಕೆಲಸದವು ಕೆಲಸ ಮಾಡು. ಯಾರಮ್ಮ ನೀನು?
ಏಮಿ ಏನು ಕೇಳ್ತಾ ಇರೋದು? ಎಲ್ಲಿಂದ ಬಂದಿ? ಇಲ್ಲಾಗ ಬಂದಿ? ಕೆಲಸ ಈ ಮನೇಲಿ ಏನು ಕೆಲಸ ಕೊಟ್ಟರು ಮಾಡ್ತೀನಿ ನಾನು. ನೀವೆಂಥ ಕೆಲಸ ಕೊಟ್ಟರು ಮಾಡ್ತೀನಿ. ಇಂಥ ದೊಡ್ಡ ಮನ್ಯಾಗ ನೀನು ಏನು ಕೆಲಸ ಕೊಟ್ಟರು ಮಾಡ್ತಿ, ಎಂಥ ಕೆಲಸ ಕೊಟ್ಟರು ಮಾಡ್ತಿ. ಇದಬ್ಬ ಏನು ಕೆಲಸ ಕೊಟ್ಟರು ಮಾಡ್ತಿ, ಎಂಥ ಕೆಲಸ ಕೊಟ್ಟರು ಮಾಡ್ತಿ. ಇಲ್ಲ ಅನ್ಬಾರ್ದು, ಇಲ್ಲ ಅಂದು ಹೋಗ್ತಾ ಇರ್ಬೇಕು. ಕೆಲಸ ಮಾಡ್ತಿ. ನಾಳೆಯಿಂದ ನಿನ್ನ ಜೀವನದಲ್ಲಿ ಬದುಕಿನ ಬೆಳಕಿನ ಬಾಗಿಲು ತೆಗೆಯುತ್ತಮ್ಮ. ಒಬ್ಬ ವ್ಯಕ್ತಿ ನೋಡಕ್ಕೆ ವಿಕೃತ ಕಂಡ್ರು ಅಂತರಂಗದಲ್ಲಿ ಮಗುವಿನ ಮನಸ್ಸು ಇರುತ್ತಂತೆ. ಈ ಕತೆ ನಿಮಗ ಏನ್ ಅರ್ಥ ಕೊಡುತ್ತಂದ್ರ, ನಾವು ಬರೀ ನಮ್ಮನೆ ಮಕ್ಕಳಿಗೆ ಮಾತ್ರ ನಾವು ಶಾಲೆ ಕಳಿಸ್ತೀವಿ. ಹೊರಗಿನ ಪ್ರಪಂಚ ಬಂದ್ ನೋಡ್ರಿ, ಎಷ್ಟು ಅನಾಥ ಮಕ್ಕಳು ಬೀದಿಯಲ್ಲಿ ಭಿಕ್ಷೆ ಬೇಡ್ಕೊಂಡು ಬದುಕ್ತಾ ಇದ್ದಾರೆ. ಅಂತ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕಲಿಸೋಣ. ಆ ಮಕ್ಕಳಿಗೆ ನಾವು ಒಬ್ಬ ಅಣ್ಣನೋ ಅಕ್ಕನೋ ತಂದೆ ತಾಯಿ ಆಗಿ ಆಶ್ರಯ ಕೊಟ್ಟು ಬೆಳೆಸೋಣ.